ಅಪ್ಪ ನಂಬೇಕಲ್ಲ. ನಾವು ಅಪ್ಪಂಗೊಂದು ಫ್ರ್ಯಾಂಕ್ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕೆಳಗಡೆ ಮೂಟೆ ಇರೋದು ತುಂಬ ಕಷ್ಟ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತಂದರೆ ಊರಲ್ಲಿ ಒಂದು ಸ್ವಲ್ಪ ಕೆಲಸ ಐತೆ, ಅದು ಏನು ಇತ್ತ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 4:15. 4:15. ಸೊ ಇವಾಗ ಹೊರಡಬೇಕು. ಇನ್ನೊಂದು 2 ಮಿನಿಟ್ಸು ಹೊರಡ್ತೀವಿ. ಆ್ಯಂಡ್ ಮಮ್ಮಿ ಹಂಗೆ ಇಲ್ಲೋಡು. ಹಾಯ್. ಸೊ ಪೀಸ್ ಹೊರಡ್ಬೇಕಾದ್ರೆ ಸಿಗ್ತೀನಿ. ಹಿಂಗೆ ತಾನೆ ಪೀಸ್. ಓಕೆ, ನಡಿ ನಾವು ಹೋಗೋಣ. ಹಿಡ್ಕೋ. ಇದು ಇವಾಗ ಹೋಗ್ತಾ ಇದ್ದೀವಿ. ಏನೂ ಕಾಣ್ತಾ ಇಲ್ಲ. ಅಲ್ಲ, ಐ ಥಿಂಕ್ ಅವರು ಡೈಲಿ ಹೋಗೋರು ಅನ್ಕೊಂತೀರಪ್ಪ. ಡೈಲಿ ಹೋಗೋದಂತೆಲ್ಲ ಒಳಗಡೆ ಅವ್ರನ್ನ ಗಾಳಿ ಗೊತ್ತಾಗಿ ಅವ್ರನ್ನ ಹೋಗೋದು ಬರೋದು. ಐದು 5:40. 4:15 ಬಿಟ್ಟಿರೋದಮ್ಮ. 4:35 ಅಲ್ಲಿಂದ ದೇವನಹಳ್ಳಿ ಯಾರಿಗೆ ಗೊತ್ತು ಹಿಂಗೆ ಅಂತ ಗೊತ್ತಾಯ್ತಾ? ಓ, ಗೊತ್ತಾಯ್ತು. ಶಿವರಾತ್ರಿ ಮುಗಿಯೋರ್ಗು ಹಿಂಗೆ ಇರ್ತದಲ್ಲ. ಏನ ಎಮರ್ಜೆನ್ಸಿಗೆ ಹೋಗೋರು ಅಷ್ಟೇ ಪಾಪ. ಆಂಬ್ಯುಲೆನ್ಸ್ಗಳವರೆಲ್ಲ ಇಷ್ಟೊತ್ತಾಗ ಓಡಿಸ್ಬೇಕಂದ್ರೆ ಹಿಂಗಿರ್ತದೆ ಹೇಳೋ. ಅಂಗಡಿಗೆ ಸಿಕ್ಕಿಲ್ಲ ಅಂದ್ರೆ ಬೇಡ. ಆಯ್ತು ಅಂಗಡಿಗೆ ದೇವಸ್ಥಾನ ಬಂತು. ಗಂಭೀರನಹಳ್ಳಿ. ಏನವೇ ಕಂಡಿಡ್ದು ಬಿಟ್ಟಿದ್ಯಾ? ನಮ್ಮಮ್ಮ ತುಂಬಾ ಶಾರ್ಪ್ ಅವ್ರೆ. ಇಲ್ಲೆಲ್ಲ ಬೆಂಕಿ ಎಲ್ಲ ಹಾಕೋರಲ್ಲಿ ಬಂದು ಅಲ್ಲ ಕಷ್ಟನೋ. ನಿನ್ನ ಮಾತಿಗೆ ಕೇಳ್ತಿದ್ದೆ, ಅದು ಬೇರೆ ಪ್ರಶ್ನೆ. ಬಟ್ ಕಷ್ಟನೋ ಇನ್ನೊಂದು ಜಾಸ್ತಿ ಆಗ್ತೈತಲ್ಲ. ನಾನು ಆ ಕಾರೇ ಸೈಡ್ಗೆ ಹಾಕ್ಬಿಡ್ತಿದ್ದೆ. ಬೆಳಗಾದ್ಮೇಲೆ ಹೋಗೋಣ ಇರೋ ಅಂದ್ಬಿಡ್ತಿದ್ದೆ ನಾನು. ಸೊ ಫೈನಲಿ ಗಾಡಿ ಬರ್ತಾರೆ. ಅದು ಲೈಟ್ ಕಂಬಗಳು ಮಮ್ಮಿ. ನೀನ್ ನಾವ್ ಎಲ್ಲಿ ಅದನ್ನ ನಾವ್ ನೋಡ್ತಾ ಇದ್ವಿ, ನಮ್ಗೆ ಕಾಣಿಸ್ತಾ ಇಲ್ವಾ ಅಂತ ಹೇಳಿ. ಬೆಳಗ್ಗೆ ಹೊತ್ತು ಹಾಕೊಂಡು ಹೋಗ್ಬೇಕಾದ್ರೆ ಕಷ್ಟ. ಚಳಿ ಕೈಯೆಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟೈತೆ. ಸೊ ನನ್ನ ಫುಲ್ ಔಟ್ಫಿಟ್ ಫುಲ್ ಇದೇ ಚೇಂಜ್ ಆಗೋಯ್ತು. ಓಕೆ, ಸೊ ಇವಾಗ ಮೇಲೆ ಅದೇನೇನು ರಾಗಿನೆಲ್ಲ ಕೆಳಗೆ ಇಳಿಸ್ಬೇಕು. ಸೊ ಲೆಟ್ಸ್ ಗೋ. ಆ್ಯಂಡ್ ಡ್ಯೂ ನೋಡ್ರಿ, ಫುಲ್ಲು ಮಂಜು. ಈ ರಾಗಿ ಏನು ಕಾಣ್ತಿದೆಯಲ್ಲ, ಇದನ್ನೆಲ್ಲ ಚೀಲಗಳೆಲ್ಲ ಹಾಕಿ ಅದನ್ನು ಕೆಳಗಡೆ ಶಿಫ್ಟ್ ಮಾಡಬೇಕು. ಸೊ ಇವಾಗ ಆ ಚೀಲಕ್ಕೆ ತುಂಬ್ತೀವಿ. ಇವಾಗ ಇಲ್ಲಿ ಬಂದುಬಿಟ್ಟು ನೀಟಾಗೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಬಿಕಾಸ್ ಅವ್ರು ಇನ್ನೂ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂದರು, ಮತ್ತು ಚೀಲಗಳು ಕಮ್ಮಿ ಇತ್ತು. ಸೊ ಹಾಗಾಗಿ ಇಲ್ಲೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಕೆಳಗಡೆ ಮೂಟೆ ಇರೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ನಮ್ಮ ದೊಡ್ಡಪ್ಪ ಒಂದು ಐಡಿಯಾ ಕೊಟ್ಟರು, ಇಲ್ಲಿಂದ ಮೇಲೆಯಿಂದನೇ ಕೆಳಗೆ ಬಿಟ್ಬಿಡ್ರಿ ರಾಗಿನೆಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವಾಗ ಇದನ್ನು ಹಿಂಗೆ ಮಾಡ್ತಿದ್ದೀವಿ. ಇಲ್ಲಿಂದ ಈ ಥರ ಕೆಳಗಡೆ ಬಿಡೋದು, ಈ ಥರ ಕೆಳಗಡೆ ಬಿಡೋದು. ಸೊ ಇವಾಗ ನಾನು ಹೋಗ್ಬಿಟ್ಟು ಈ ಡಬ್ಬದಲ್ಲಿ ಎತ್ತಿ ಅದೇ ಥರ ಹಾಕಬೇಕು.
ಆ್ಯಕ್ಚುಲಿ ಫಸ್ಟೇ ನಾವು ಮಿಷಿನಲ್ಲಿ ತೆನೆನ ಕುಯ್ಸಿರ್ತೀವಿ, ಬಟ್ ಕುಯ್ಸಿದ್ರೂ ಏನಾಗುತ್ತೆ, ಆ ಒಂದು ರಾಗಿಲಿ ಬರೀ ಕಲ್ಲು ಮತ್ತು ಈ ಕಡ್ಡಿ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಮಿಷಿನ್ಗೆ ನಾವು ರಾಗಿನ ಹಾಕಿಸ್ತೀವಿ. ಆ್ಯಂಡ್ ಇವಾಗ ಇದನ್ನೆಲ್ಲ ಹಾಕ್ಸಿರೋ ರಾಗಿ ಇದು. ಈಗ ನನ್ನ ಅವಸ್ಥೆ ನೋಡಿದ್ರೆ ನನಗೆ ಒಂದು ಹಾಡು ನೆನಪು ಬರುತ್ತೆ. ಹೇಗಿದ್ದೆ ನಾನು, ಹೆಂಗಾದೆ ನಾನು. ನನ್ನ ಅವಸ್ಥೆ ಈಗ ಸದ್ಯಕ್ಕೆ ಹಂಗೆ ಇದೆ, ಫುಲ್ ಧೂಳು, ತಲೆಯಲ್ಲೆಲ್ಲ ರಾಗಿ. ಇವಾಗ ಸ್ನಾನ ಗಿನ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಬೇಕು. ಸೊ ನಾವು ಅಪ್ಪಂಗೆ ಒಂದು ನಾವು ಅಪ್ಪಂಗೊಂದು ಫ್ರ್ಯಾಂಕ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬಂದರು. ಸೊ ಇವಾಗ ನಾವು ಅಪ್ಪ ಕಾರ್ ತೊಳಿಬೇಕಂತೆ. ಆ್ಯಂಡ್ ಕಾರ್ ರಿವರ್ಸ್ ಹಾಕು ಅಂತ ಕೊಟ್ಟಿದ್ದಾರೆ. ಸೊ ಈಗ ಹೋಗಿ ರಿವರ್ಸ್ ಹಾಕೋಣ, ಅದಾದಮೇಲೆ ಕಾರ್ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ರಿವರ್ಸ್ ಹಾಕ್ಬಿಟ್ಟು ಸಿಗ್ತೀನಿ. ಅದು ಇಲ್ಲಿವರೆಗೂ ಎಗಿರ್ತಾವಪ್ಪ. ಸೊ ಇವಾಗ ಬಂದುಬಿಟ್ಟು ನಾನು ಕಾರಲ್ಲಿದ್ದೀನಿ ಸದ್ಯಕ್ಕೆ. ಏನಕ್ಕೆ ಅಂತಂದರೆ ನಾನು ಆವಾಗಲಿಂದ ಕಾರೆಲ್ಲ ವಾಶ್ ಆದಮೇಲೆ ರಿವರ್ಸ್ ಎಲ್ಲ ಹಾಕ್ಬಿಟ್ಟೆ. ಸೊ ಈಗ ಮತ್ತೆ ಕಾರ್ ಕೀ ಎತ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂದರೆ ನಾವು ಅಪ್ಪ ಫ್ರ್ಯಾಂಕ್ ಮಾಡೋಕ್ಕೆ. ಇವಾಗ ಮತ್ತೆ ರಿವರ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು, ಬಟ್ ಹಾಕಲ್ಲ, ಜಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಸೊ ಅದು ಸೌಂಡ್ ಕೇಳಿಸ್ಬೇಕಲ್ಲ ನಾನು ರಿವರ್ಸ್ ಹಾಕಿದ್ದೀನಿ ಅಂತ, ನಮ್ಮಪ್ಪ ನಂಬಬೇಕಲ್ಲ. ಸೊ ಕಾರ್ ಡ್ಯಾಮೇಜ್ ಆಗಿದೆ ಅನ್ನೋ ಥರ ಏನಾದರೂ ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸಿ ಎಷ್ಟು ಸಕ್ಸೀಡ್ ಆಗುತ್ತೆ ಆಗಲ್ಲ ಅಂತ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಿರೋದು ಬಂದ್ಬಿಟ್ಟು ಜಸ್ಟ್ ಅಲ್ಲಿ ಸೌಂಡ್ ಕೇಳೋದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಲೆಟ್ ಸಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಒಂದು ಸ್ವಲ್ಪ ಮುಂದೆ ಹಾಕ್ತೀನಿ, ಸೌಂಡ್ ಕೇಳಿಸ್ಲಿ. ಆ್ಯಕ್ಚುಲಿ ನಾವು ಅಪ್ಪ ಬಂದುಬಿಟ್ಟು ಕಾರ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಎಲ್ಲಿ ಡ್ಯಾಮೇಜ್ ಮಾಡದೇ ಇರೋ ಥರ ನೋಡ್ಕೋತಾರೆ. ಸೊ ಹಂಗಾಗಿ ನನ್ನ ತಲೆಯಲ್ಲಿ ಈ ಟೇಪ್ನ ತೊಗೊಂಡು ಡ್ಯಾಮೇಜ್ ಆಗಿರೋ ಥರ ಸ್ಟಿಕ್ ಮಾಡೋಣ ಅಂತ ಪ್ಲ್ಯಾನ್ ಬಂತು. ಸೊ ಈ ಥರ ಸ್ಟಿಕ್ ಮಾಡಿದ್ದೀನಿ, ಬಟ್ ಅದು ರಿಯಲಿಸ್ಟಿಕ್ಕಾಗಿ ಹಂಗೆ ಕಾಣಿಸ್ತಿತ್ತು. ಆ್ಯಕ್ಚುಲಿ ಅಲ್ಲಿ ನಮ್ಮ ಅಪ್ಪನೇ ಇದ್ರು ಸೈಡಲ್ಲಿ. ಸೊ ಹಂಗಾಗಿ ಕಾಣಬಾರ್ದು ಅಂತ ಕ್ಯಾಮ್ರಾ ಇಡ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಹೋಗಿ ನಮ್ಮಮ್ಮಗೆ ಪ್ಲ್ಯಾನ್ ಹೇಳ್ತಿದ್ದೀನಿ. ಅಲ್ಲಿ ಮುಂದೆಗಡೆ ಈ ಕಡೆ ಲೆಫ್ಟ್ ಸೈಡಲ್ಲಿ ನಾನು ಕುತ್ಕೊಂಡು ತಿನ್ನೋಡ ಎಲ್ಲ ಫ್ರಂಟ್ ಸೀಟೋರ ಅಲ್ಲಿ ಒಂಚೂರು ಪ್ಲಾಸ್ಟರ್ ಮೆತ್ತಿದ್ದೀನಿ. ನೀನೇನು ಗೊತ್ತಾ ಮಾಡು, ಹೋಗ್ಬಿಟ್ಟು ಒಂದು ನಿಮಿಷ ಇರು, ಹೋಗ್ಬಿಟ್ಟು ನೀನು ಏನು ಗೊತ್ತಾ ಹೇಳ್ಬೇಕು ಇವಾಗ. ನೀನಂತೆ ಬಾಯಿಲಿ ಅದೊಂಚೂರು ನೋಡಿ ಏನೋ ಸ್ಕ್ರ್ಯಾಚ್ ಆಗೈತೆ ಅಂತ ಹೇಳಿ ತೋರ್ಸು, ನಾನು ಬರ್ತೀನಿ ವಿಡಿಯೋ ಮಾಡ್ಕೊಂಡು. ಆಯಿತಾ, ಇವಾಗ ಬೇಡ ಇರು. ಆವಾಗಲೇ ಅವಳು ಏನು ಇರಮ್ಮ ನಾನು ಹೇಳಿದಂಗೆ ನೀಟಾಗಿ ಕೇಳಿಸ್ಕೊಂಡು ನೀ ಹೇಳ. ಅವಳು ಆವಾಗಲೇ ಅಲ್ಲಿ ಮುಂದಕ್ಕೆ ಆಗ್ತಾ ಇದ್ಲು ಕಾರು, ಟಚ್ ನಮ್ಮ ಔಟವಳೆ ನೋಡಂತೇಳಿ ಹೇಳ್ತೀನಿ. ಆಯಿತಾ, ಇರು ಇರು ಇರು. ಸೊ ಇವಾಗ ನಾವು ಅಪ್ಪಗೆ ಫ್ರ್ಯಾಂಕ್ ಮಾಡೋಕೆ ಹೋಗ್ತಿದ್ದೀವಿ. ಲೆಟ್ಸ್ ಏನಾಗುತ್ತೆ ಅಂತ. ನೋಡಿ ಅವಾಗ ಅವ್ಳು ಓಡಿಸ್ತಾ ಆಗ್ತಾ ಇದ್ದು ಮುಂದಕ್ಕೆ ಹಿಂದಕ್ಕೆ. ಅವಳು ಅವಾಗಲೇ ಮುಂದಕ್ಕೆ ಹಿಂದಕ್ಕೆ ಆಗ್ತಾ ಇದ್ದು ನೋಡು. ಎಲ್ಲಿ ಇಲ್ಲಪ್ಪ, ನನ್ನ ಗಾಡಿನ ತಿಳಿಸಿಲ್ಲ. ಇನ್ನೆಲ್ಲ ಹೇಳ ಯಾರಿಗ ಪ್ಲಾಸ್ಟರ್ ನಿನ್ ಕಣ್ಣಿಗೆ ಬಿಡೋದ್ರೊಳಗೆ ಅದು ವಿಡಿಯೋನೇ ಬೇಡ ಅನ್ಸ್ಬಿಡುತ್ತೋ. ಅದ್ ನೋಡು, ನಾನು ಎಷ್ಟು ಚೆನ್ನಾಗಿ ಐಡಿಯಾ ಉಪಯೋಗಿಸಿ ಅನ್ಸಿರೋದು. ಏನ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತು. ಇಲ್ಲೇನು ಇದು ಡ್ಯಾಮೇಜ್ ಮಾಡಿದೆ ಅಂತ ಏನಾ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಪಕ್ಕದ ಮನೆಯವರೆಲ್ಲ ಬಂದುಬಿಟ್ಟು ಕೇಳಿದ್ರು ಏನಾಯಿತು ಅಂತ. ಸೊ ಅದಕ್ಕೋಸ್ಕರ ಇನ್ನು ಸುಮ್ಮನೆ ದೊಡ್ಡದಾಗುತ್ತೆ ಅಂದ್ಬಿಟ್ಟು ನಿಜ ಒಪ್ಕೊಂಬಿಟ್ಟೆ, ಪ್ಲಾಸ್ಟರ್ ಸ್ಟಿಕ್ ಮಾಡಿರೋದು ಅಂತ ಹೇಳಿ. ಸೊ ಯಾ, ಫ್ರ್ಯಾಂಕ್ ವೆಂಟ್ ರಾಂಗ್. ಸೊ ಫ್ರ್ಯಾಂಕ್ ಫ್ಲಾಪ್ ಆಯಿತು, ಅಂದ್ಕೊಂಡಿದ್ದ ಥರ ಆಗಲಿಲ್ಲ. ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಚೆನ್ನಾಗಿರ್ತಿತ್ತು, ಬಟ್ ಎಲ್ಲಿ ನಮ್ಮಪ್ಪ ಹಿಂಗೆ ಕಂಡುಬಿಡೋದ್ರೊಳಗೆ ನಾನು ನಿಜ ಒಪ್ಕೊಂಬಿಟ್ಟೆ. ಹೆಂಗಿತ್ತಪ್ಪ ಫ್ರ್ಯಾಂಕು? ಹೋಗವ್ವ, ಎಲ್ಲ ಹಾಳು ಮಾಡಿದೆ ನೀನು. ಸೊ ನೆಕ್ಸ್ಟ್ ಟೈಮ್ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಮಾಡ್ತೀನಿ. ಆ್ಯಂಡ್ ಇದು ಹೋಗೋ ಟೈಮು, ಸೊ ಬೇಡ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗಿಬಿಟ್ಟೆ. ಈಗ ಮನೆ ಬಿಡ್ತಿದ್ದೀವಿ ಅಷ್ಟೇ. ನೆಕ್ಸ್ಟ್ ಟೈಮ್ ನೀಟಾಗಿ ನೋಡಿಕೊಂಡು ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ.
ಓಕೆನಾ. ಆ್ಯಂಡ್ ಈಗ ಹೊರಡೋಣ. ಮೈ ಟ್ರೈಪಾಡ್ ಇವಾಗ ಇದೊಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲೇ ಹೋದರೂ ಜೊತೆಲಿ ಕ್ಯಾರಿ ಮಾಡ್ತೀನಿ ಒಂದು ಟ್ರೈಪಾಡ್ನ. ಸೊ ಈ ಒಂದು ಮತ್ತು ಇದೊಂದು ನನ್ನ ಬ್ಯಾಗ್. ಸೊ ಈ ಬ್ಯಾಗ್ ಒಳಗಡೆ ಈ ಟ್ರೈಪಾಡ್ ಮತ್ತು ಸಮ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬೋದು. ಸೊ ಲೆಟ್ಸ್ ಗೋ. ಸೊ ಇವಾಗ ಡ್ರೈವಿಂಗ್ ನಾನೇ ಮಾಡ್ತಿರೋದು. ಆ್ಯಂಡ್ ಸ್ವಲ್ಪ ಬ್ಲೋ ಕಡಿಮೆ ಇದೆ, ಸೊ ಹಾಗಾಗಿ ಬ್ಲೋ ಇಡ್ಸೋಣ ಅಂತ ಇದ್ದೀನಿ. ನಮ್ಮಮ್ಮ ನೋಡ್ರಿ ಕಾಣಿಸ್ತಿದ್ಯಾ ಮಮ್ಮಿ? ಸೊ ಆಯಿತು, ಈಗ ಹೊರಡಬೇಕು. ಅಲ್ಲೋದ್ಮೇಲೆ ಸಿಗ್ತೀನಿ, ಅಥವಾ ನಾವು ಅಪ್ಪ ಕೈಯಲ್ಲಿ ಕಾರ್ ಕೊಟ್ಟ ಮೇಲೆ ಸಿಗ್ತೀನಿ ಅಷ್ಟೇ. ಬಾಯ್. ಸೊ ಎಸ್ ಹಾಗೇನು. ಸೊ ನಾವು ಮನೆಗೇನೋ ಕರೆಕ್ಟಾಗಿ 2:30ಗೇನೋ ರೀಚ್ ಆಗಿಬಿಟ್ವಿ. ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ನನಗಂತೂ ಕಾಲೆಲ್ಲ ಪೇಯ್ನ್ ಬಂದುಬಿಡ್ತು, ಆ ಕ್ಲಚ್ಚೆಲ್ಲ ಹಿಡ್ದು. ಸೊ ಹಾಗಾಗಿ ಬಂದಿದ್ದ ತಕ್ಷಣವೇ ಒಂದು 10 ಮಿನಿಟ್ಸ್ ಏನೋ ಐತೆ ಅಷ್ಟು ಎಡಿಟಿಂಗಲ್ಲಿದ್ದೆ. ಅದಾದಮೇಲೆ ಮಲಗಿಬಿಟ್ಟೆ. ಸೊ ಇವಾಗ 6 ಗಂಟೆಗೆ ಎದ್ದೆ ನಾನು. ಇವಾಗ 6:20 ಸಮಥಿಂಗ್ ಟೈಮ್. ಇವಾಗ ಬಂದುಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಒಂಚೂರು ಲಿಪ್ ಬಾಮ್ನ ಹಾಕ್ಕೊಂಡಿದ್ದೀನಿ ಮತ್ತು ಹೇರ್ ಕುಮ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಿಕಾಸ್ ಇವಾಗ ಈ ಒಂದು ಔಟ್ಫಿಟಲ್ಲಿ ಒಂದು ಡ್ಯಾನ್ಸ್ ರೀಲ್ ಇದೆ. ಸೊ ಹಂಗಾಗಿ ಅದನ್ನು ಮಾಡ್ಕೊಬರೋಣ ಅಂತ. ಸೊ ಡ್ಯಾನ್ಸ್ ರೀಲ್ ಮಾಡ್ಕೊಂಡು ಬಂದರೆ ಮುಗೀತು. ಅದಾದಮೇಲೆ ತಿನ್ನೋದು ಅಷ್ಟೇ. ಸೊ ಇವತ್ತಂತೂ ಕೆಲಸ ಸಿಕ್ಕಾಪಟ್ಟೆ ಆಯಿತು. ಆ್ಯಂಡ್ ಟಯರ್ಡ್ ಫುಲ್ ಆಗಿಬಿಟ್ಟೈತೆ. ಅಷ್ಟೇ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ಯಾವ ಥರ ಫ್ರ್ಯಾಂಕ್ ಮಾಡಬೇಕು ಅಂತ ಹೇಳಿ, ಬಿಕಾಸ್ ಸ್ವಲ್ಪ ಪ್ಲ್ಯಾನಿಂಗ್ ಇಲ್ಲದೆ ಮಾಡಿದ್ದಂತಹ ಫ್ರ್ಯಾಂಕ್ ಇದು. ಸೊ ಹಂಗಾಗಿ ಫ್ಲಾಪ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಪ್ರಾಪರಾಗಿ ಫ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಜೆಷನ್ಸ್ ಮಾಡಿ ಯಾವುದಾದ್ರು. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬೈ ಬಾಯ್.